ಹನುಮಂತನಿಗೆ ಖಂಡಿತವಾಗಿಯೂ ಕೂಡ ಅಧಿಕ ವರ್ಡ್ಸ್ಗಳು ಬಂದಿರುತ್ತೆ. ಯಾಕೆಂದರೆ ಹನುಮಂತನ ಒಂದು ಸ್ಟೈಲ್ ಆಗಿರ್ಬೋದು, ತುಂಬಾ ಸ್ಟೈಲ್ ಅನ್ನೋದಕ್ಕಿಂತ ತುಂಬಾ ಸಿಂಪಲ್ ಆಗಿದ್ದಾರೆ. ಸೇಮ್ ಅದೇ ಒಂದು ಪಂಚೆ, ಅದೇ ಒಂದು ಮಾಮೂಲಿ ಶರ್ಟ್ಗಳು ಯಾವ ರೀತಿ ಇದ್ದಾರೋ ಹೊರಗಡೆ ಅದೇ ರೀತಿ ಬಿಗ್ ಬಾಸ್ ಮನೆ ಒಳಗಡೆನೂ ಕೂಡ ಅಷ್ಟೇ. ಹನುಮಂತನಿಗೆ ವೋಟ್ಗಳಂತೂ ತುಂಬಾ ಬಂದಿದೆ. ನಾಮಿನೇಟ್ ಆಗಿದ್ರಲ್ಲ ಆ ಒಂದು ಟೈಮ್ನಲ್ಲಿ ತುಂಬ ಜನ ವೋಟ್ ಮಾಡಿ ಹನುಮಂತನಿಗೆ ಸೇವ್ ಮಾಡಿದ್ದಾರೆ. ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ 50 ಲಕ್ಷ ವೋಟ್ಗಳಂತೂ ಬಂದೇ ಬಂದಿರುತ್ತೆ. ಯಾಕೆಂದರೆ ಹನುಮಂತನ ಅಷ್ಟು ಜನ ಇಷ್ಟಪಡ್ತಾರೆ. ಸರಿಮಪ್ಪಾಯಿಂದ ಹನುಮಂತ ಎಲ್ಲ ಕಡೆ ಕಾಣಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಸುಮಾರು ಈಗಾಗಲೇ ಒಂದು 4-5 ವರ್ಷಗಳಾಯಿತು ಹನುಮಂತ ಟ್ರೆಂಡಿಂಗ್ನಲ್ಲೇ ಇದ್ದಾರೆ. ಆಗಾಗ ಟಿ ವಿಲೂ ಕೂಡ ಕಾಣಿಸ್ಕೋದ್ರು. ಈಗ ಮತ್ತೊಮ್ಮೆ ಒಂದು ದೊಡ್ಡ ರಿಯಾಲಿಟಿ ಶೋಗೆ ಬಂದಿದ್ದು ತುಂಬಾ ಖುಷಿ ಆಯಿತು ಎಲ್ರಿಗೂ ಕೂಡ. ಹನುಮಂತ ಅದ್ಭುತವಾದಂಥ ಸ್ಪರ್ಧೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಫಿನಾಲೆಗೆ ಬರುವಂಥ ಎಲ್ಲ ಪೊಟೆನ್ಷಿಯಲ್ಸ್ ಇದೆ. ಬಿಗ್ ಬಾಸ್ನಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಮತ್ತು ನಾಮಿನೇಟ್ ಆದಂಥ ಟೈಮ್ನಲ್ಲೂ ಕೂಡ ಅಷ್ಟೇ ಓಡ್ಸ್ಗಳನ್ನ ಮಾಡ್ತಾರೆ. ಹನುಮಂತನೇ ಫಸ್ಟ್ ಸೇವ್ ಆಗೋದು 11ನೇ ವಾರ. ಸುದೀಪ್ ಸರ್ ಕೂಡ ಖುಷಿ ಪಡ್ತಾರೆ. ಹನುಮಂತ ನೀವು ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ, ಬುದ್ಧಿವಂತ, ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಈಗೆಂದು ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾರೆ. ಯಾಕೆಂದರೆ ಹನುಮಂತನ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ನೋಡಬೇಕು ಹನುಮಂತ ಫಿನಾಲೆ ಮುಟ್ತಾರ, ಟಾಪ್ 5 ಕಂಟೆಸ್ಟೆಂಟ್ ಆಗ್ತಾರ ಅಂತ. ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ತಪ್ಪದೆ ಕಮೆಂಟ್ ಮಾಡಿ.